ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾಳೆ ಹುಣ್ಣಿಮೆ ಗುರುಪೂರ್ಣಿಮೆಯಂದು 3 ರಾಜಯೋಗದಿಂದ 6 ರಾಶಿಗೆ ಬಂಪರ್ ಅದೃಷ್ಟ. ನಾಳೆ ಬರುವ ಗುರುಪೂರ್ಣಿಮೆ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ಬಾರಿ ಗುರುಪೂರ್ಣಿಮೆಯಂದು ರೂಪುಗೊಳ್ಳುವ 3 ಶುಭ ರಾಜಯೋಗಗಳು ಕೆಲವು ರಾಶಿಯವರ ಮೇಲೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗಬಹುದು. ಉದ್ಯೋಗ, ವ್ಯಾಪಾರ, ಹಣಕಾಸು ಮತ್ತು ಕುಟುಂಬ ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ. ಅದೃಷ್ಟ ಪಡೆಯುವಂತಹ ಆ 6 ರಾಶಿಗಳು ಯಾವುದು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೇಷರಾಶಿ. ಹೊಸ ಉದ್ಯೋಗ ಅವಕಾಶಗಳು, ಆದಾಯದಲ್ಲಿ ಹೆಚ್ಚಳ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ. ಬಹುಕಾಲದ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಎರಡನೆಯದಾಗಿ ವೃಷಭ ರಾಶಿ. ವ್ಯಾಪಾರದಲ್ಲಿ ಉತ್ತಮ ಲಾಭ, ಕುಟುಂಬದಲ್ಲಿ ಸಂತೋಷ ಹಾಗೂ ಆಸ್ತಿ ವಾಹನಕ್ಕೆ ಸಂಬಂಧಿಸಿದ ಶುಭ ಸುದ್ದಿಗಳು ದೊರೆಯುವ ಸಾಧ್ಯತೆ ಇದೆ. ಇನ್ನು ಮೂರನೆಯದಾಗಿ ಮಿಥುನ ರಾಶಿ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗಸ್ಥರಿಗೆ ಅನುಕೂಲಕರ ಸಮಯ. ಬಡ್ತಿ, ಗೌರವ ಹಾಗೂ ಹೊಸ ಅವಕಾಶಗಳು ದೊರೆಯಬಹುದು. ಇನ್ನು ನಾಲ್ಕನೆಯದಾಗಿ ಸಿಂಹರಾಶಿ. ಹಣಕಾಸಿನ ಲಾಭ, ಹೂಡಿಕೆಗಳಲ್ಲಿ ಉತ್ತಮ ಫಲಿತಾಂಶ ಮತ್ತು ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ಐದನೆಯದಾಗಿ ತುಲಾರಾಶಿ. ಸಾಲದ ಒತ್ತಡ ಕಡಿಮೆಯಾಗಬಹುದು. ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಹೊಸ ಆದಾಯದ ಮಾರ್ಗಗಳು ತೆರೆಯುವ ಸಾಧ್ಯತೆ ಇದೆ. ಇನ್ನು ಆರನೆಯದಾಗಿ ಮಕರ ರಾಶಿ. ವೃತ್ತಿ ಜೀವನದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ವಿಸ್ತರಣೆ ಮತ್ತು ಹೊಸ ಮನೆ ಅಥವಾ ವಾಹನ ಖರೀದಿಸುವ ಅವಕಾಶಗಳು ದೊರೆಯಬಹುದು. ಗುರುಪೂರ್ಣಿಮೆಯಂದು ಮಾಡಬಹುದಾದ ಶುಭ ಕಾರ್ಯಗಳು: ಗುರುಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆಯಬೇಕು. ವಿಷ್ಣು ಅಥವಾ ದತ್ತಾತ್ರೇಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿ. ಹಳದಿ ಬಣ್ಣದ ವಸ್ತುಗಳು, ಅನ್ನ ಅಥವಾ ಬಟ್ಟೆಗಳನ್ನು ದಾನ ಮಾಡಿ. ಓಂ ಗುರುವೇ ನಮಃ ಎನ್ನುವ ಈ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭಕರ ಎಂದು ನಂಬಲಾಗುತ್ತದೆ. ನೋಡಿದ್ರಲ್ಲ ಗುರುಪೂರ್ಣಿಮೆಯ ವಿಶೇಷತೆ ಏನೆಂದು. ಇಂಥದ್ದೇ ವಿಶೇಷ ಮಾಹಿತಿಗಾಗಿ ನಮ್ಮ ಅದೃಷ್ಟಧಾರೆ ಪೇಜನ್ನು ಫಾಲೋ ಮಾಡಿ. ಹಾಗೆ ನಮ್ಮ ಅಮೃತಧಾರೆ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.